ಸೇಂಟ್ ಮ್ಯಾಥ್ಯೂ ಅಪೊಸ್ತಲರು ಕ್ರಿಸ್ತನ 12 ಪ್ರಮುಖ ಶಿಷ್ಯರಲ್ಲಿ ಒಬ್ಬರು. ಈ ದಿನ ನಾವು ಸೇಂಟ್ ಮ್ಯಾಥ್ಯೂರವರ ಬಗ್ಗೆ ತಿಳಿದುಕೊಳ್ಳೋಣ. ಅವರನ್ನು ಮತ್ತಾಯ ಎಂದು ಕರೆಯಲಾಗುತ್ತಿತ್ತು. ಅವರ ಜೀವನದ ಪ್ರಮುಖ ಅಂಶಗಳು ಇಲ್ಲಿವೆ. ಸೇಂಟ್ ಮ್ಯಾಥ್ಯೂ ಆರಂಭದಲ್ಲಿ ರೋಮನ್ ಸರ್ಕಾರಕ್ಕೆ ತೆರಿಗೆ ಸಂಗ್ರಾಹಕರಾಗಿ ಕೆಲಸ ಮಾಡುತ್ತಿದ್ದರು. ಅವರ ಮೂಲ ಹೆಸರು ಲೇವಿ ಎಂದು. ಆಗಿನ ಕಾಲದಲ್ಲಿ ತೆರಿಗೆ ಸಂಗ್ರಾಹಕರನ್ನು ಜನರು ಪಾಪಿಗಳು ಮತ್ತು ಸಮಾಜದಿಂದ ಹೊರಗಿಡಬೇಕಾದವರು ಎಂದು ಪರಿಗಣಿಸುತ್ತಿದ್ದರು. ಯೇಸುವನ್ನು ಭೇಟಿ ಮಾಡಿದ್ದು. ಒಂದು ದಿನ ಯೇಸು ಕ್ರಿಸ್ತನು ಮ್ಯಾಥ್ಯೂ ಅವರನ್ನು ಭೇಟಿ ಮಾಡಿ, ನನ್ನನ್ನು ಹಿಂಬಾಲಿಸು ಎಂದು ಕರೆದರು. ಯೇಸು ಕರೆದ ಮಾತಿಗೆ ಮ್ಯಾಥ್ಯೂ ತಮ್ಮ ಕೆಲಸ ಮತ್ತು ಎಲ್ಲವನ್ನು ತೊರೆದು ಯೇಸುವಿನ ಶಿಷ್ಯರಾದರು. ಇದು ಅವರ ಜೀವನದ ಒಂದು ಮಹತ್ತರವಾದ ಬದಲಾವಣೆಯನ್ನು ತಂದಿತು. ಬೈಬಲ್ನಲ್ಲಿ ಅವರ ಪಾತ್ರ. ಒಡಂಬಡಿಕೆಯಲ್ಲಿರುವ 4 ಸುವಾರ್ತೆಗಳಲ್ಲಿ ಮತ್ತಾಯನ ಸುವಾರ್ತೆಯನ್ನು ಅವರು ಬರೆದಿದ್ದಾರೆ ಎಂದು ನಂಬಲಾಗಿದೆ. ಈ ಸುವಾರ್ತೆಯು ಯೇಸು ಕ್ರಿಸ್ತನ ಜೀವನ, ಬೋಧನೆಗಳು, ಮರಣ ಮತ್ತು ಪುನರುತ್ಥಾನದ ಬಗ್ಗೆ ವಿವರವಾಗಿ ಹೇಳುತ್ತದೆ. ಈ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನನ್ನು ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಸಲಾದ ಮೆಸ್ಸಿಯ ಅಂದರೆ ರಕ್ಷಕ ಎಂದು ಒತ್ತಿ ಹೇಳಲಾಗಿದೆ. ಸುವಾರ್ತೆಯ ಪ್ರಚಾರ. ಯೇಸುವಿನ ಪುನರುತ್ಥಾನದ ನಂತರ ಮ್ಯಾಥ್ಯೂರವರು ವಿವಿಧ ಸ್ಥಳಗಳಲ್ಲಿ ಕ್ರೈಸ್ತ ಧರ್ಮದ ಸುವಾರ್ತೆಯನ್ನು ಪ್ರಚಾರ ಮಾಡಿದರು. ಕೆಲವು ಮೂಲಗಳ ಪ್ರಕಾರ ಇವರು ಇಥಿಯೋಪಿಯಾದಲ್ಲಿ ಹುತಾತ್ಮರಾದರು ಎಂದು ಹೇಳಲಾಗುತ್ತದೆ. ಪವಿತ್ರ ಸಂತ. ರೋಮನ್ ಕ್ಯಾಥೋಲಿಕ್ ಚರ್ಚ್ ಸೇರಿದಂತೆ ಅನೇಕ ಕ್ರೈಸ್ತ ಪಂಥಗಳು ಸೇಂಟ್ ಮ್ಯಾಥ್ಯೂ ಅವರನ್ನು ಪವಿತ್ರ ಸಂತ ಎಂದು ಪರಿಗಣಿಸುತ್ತದೆ. ಅವರ ಹಬ್ಬದ ದಿನ ಸೆಪ್ಟೆಂಬರ್ 21. ಹೀಗೆ ಸೇಂಟ್ ಮ್ಯಾಥ್ಯೂ ಒಬ್ಬ ಸಾಮಾನ್ಯ ತೆರಿಗೆ ಸಂಗ್ರಾಹಕನಾಗಿ ತಮ್ಮ ಜೀವನವನ್ನು ಪ್ರಾರಂಭಿಸಿ ಯೇಸು ಕ್ರಿಸ್ತರ ಕರೆಯಿಂದ ಅಪೋಸ್ತಲರಾಗಿ ಮತ್ತು ಸುವಾರ್ತೆಕಾರರಾಗಿ ಮಾರ್ಪಟ್ಟರು. ಅವರ ಜೀವನವು ದೇವರ ಕರುಣೆ ಮತ್ತು ಪಶ್ಚಾತ್ತಾಪದ ಮಹತ್ವವನ್ನು ಸಾರುತ್ತದೆ.